Hello everyone, welcome back to another video. In today's video, we are going to learn some basic English words. And if you are new to my channel, make sure you subscribe to the channel. Let's get started. First word, ಹಬ್ಬ. ಹಬ್ಬಗೆ ನಾವು ಇಂಗ್ಲೀಷಲ್ಲಿ ಫೆಸ್ಟಿವಲ್ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ಒನ್, ಹಬ್ಬ ಆಚರಣೆ ಮಾಡೋದನ್ನು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ? ಸೆಲೆಬ್ರೇಟ್. ಹಬ್ಬ ಆಚರಿಸುವುದನ್ನು ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಅಂತ ಹೇಳ್ತೀವಿ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಪೂಜಿಸುವುದು. ನಾವು ದಿನಾಲು ಮುಂಜಾನೆ ದೇವರಿಗೆ ಪೂಜೆ ಮಾಡ್ತೀವಿ, ಸೊ ಅದನ್ನು ಇಂಗ್ಲೀಷಲ್ಲಿ ವರ್ಷಿಪ್ ಅಂತ ಹೇಳ್ತೀವಿ, ರೈಟ್? ಪೂಜಾರಿ, ಇವರಿಗೆ ಇಂಗ್ಲೀಷಲ್ಲಿ ಪ್ರೀಸ್ಟ್ ಅಂತ ಹೇಳ್ತೀವಿ. ಪ್ರೀಸ್ಟ್ ಮೀನ್ಸ್ ಪೂಜಾರಿ. ನೆಕ್ಸ್ಟ್ ವರ್ಡ್, ಪೂಜೆ ಸಾಮಗ್ರಿಗಳು. ನಾವು ಪೂಜೆಯನ್ನು ಮಾಡುವಾಗ ಹಲವು ಸಾಮಗ್ರಿಗಳನ್ನು ನಮ್ಮ ಸಮೀಪ ಇಟ್ಟು ಪೂಜೆಯನ್ನು ಮಾಡ್ತೀವಿ, ಸೊ ಅದನ್ನು ಇಂಗ್ಲೀಷಲ್ಲಿ ವರ್ಷಿಪ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ವರ್ಷಿಪ್ ಮಟೀರಿಯಲ್ಸ್. ಪೂಜೆ ಮಾಡುವಾಗ ನಾವು ಪ್ರಸಾದವನ್ನು ರೆಡಿ ಮಾಡ್ತೀವಿ, ರೈಟ್? ಸೊ ಅದನ್ನು ಇಂಗ್ಲೀಷಲ್ಲಿ ಆಫರಿಂಗ್ ಅಂತ ಹೇಳ್ತೀವಿ. ಆಫರಿಂಗ್ ಮೀನ್ಸ್ ಪ್ರಸಾದ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಭಕ್ತರು. ಭಕ್ತರಿಗೆ ಇಂಗ್ಲೀಷಲ್ಲಿ ಡಿವೋಟೀಸ್ ಅಂತ ಹೇಳ್ತೀವಿ, ರೈಟ್? ಡಿವೋಟೀಸ್ ಮೀನ್ಸ್ ಭಕ್ತರು. ನೆಕ್ಸ್ಟ್ ಒನ್, ದೇವರ ಮೂರ್ತಿ. ದೇವರ ಮೂರ್ತಿಗೆ ನಾವು ಇಂಗ್ಲೀಷಲ್ಲಿ ಐಡಲ್ ಅಂತ ಕರಿತೀವಿ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ದೀಪ. ನಾವು ಪೂಜೆ ಮಾಡುವಾಗ ದೀಪ ಹಚ್ತೀವಿ, ರೈಟ್? ಇದನ್ನು ಇಂಗ್ಲೀಷಲ್ಲಿ ನಾವು ಲ್ಯಾಂಪ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ತುಪ್ಪ. ತುಪ್ಪಗೆ ನಾವು ಇಂಗ್ಲೀಷಲ್ಲಿ ಕ್ಲಾರಿಫೈಡ್ ಬಟರ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಡ್ ಈಸ್ ಶಂಖ. ನಾವು ಪೂಜೆ ಮಾಡುವಾಗ ಕೆಲವೊಮ್ಮೆ ಶಂಖನ ಊದ್ತೀವಿ, ಇದನ್ನು ಇಂಗ್ಲೀಷಲ್ಲಿ ಕಾಂಚ್ ಅಂತ ಕರಿತೀವಿ. ಕಾಂಚ್ ಅಂದರೆ ಶಂಖ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಅಗರಬತ್ತಿ. ಸಾಮಾನ್ಯವಾಗಿ ಪೂಜೆಯನ್ನು ಮಾಡುವಾಗ ನಾವು ಅಗರಬತ್ತಿಗಳನ್ನು ಹಚ್ತೀವಿ, ಇದನ್ನು ಇಂಗ್ಲೀಷಲ್ಲಿ ನಾವು ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಇನ್ಸೆನ್ಸ್ ಸ್ಟಿಕ್ಸ್ ಅಂದರೆ ಅಗರಬತ್ತಿ. ನೆಕ್ಸ್ಟ್ ವರ್ಡ್, ಪವಿತ್ರ ನೀರು. ಫಾರ್ ಎಕ್ಸಾಂಪಲ್, ಗಂಗಾ ನೀರನ್ನು ಪವಿತ್ರ ನೀರು ಅಂತ ಕನ್ಸಿಡರ್ ಮಾಡ್ತಾರೆ, ಇದನ್ನು ಇಂಗ್ಲೀಷಲ್ಲಿ ನಾವು ಹೋಲಿ ವಾಟರ್ ಅಂತ ಕರಿತೀವಿ. ಹೋಲಿ ಅಂದರೆ ಪವಿತ್ರ, ವಾಟರ್ ಅಂದರೆ ನೀರು. ಹೋಲಿ ವಾಟರ್ ಅಂದರೆ ಪವಿತ್ರ ನೀರು. ನೆಕ್ಸ್ಟ್ ಒನ್, ಕುಂಕುಮ. ನಾವು ಪೂಜೆ ಮಾಡುವಾಗ ಕುಂಕುಮವನ್ನು ಹಚ್ತೀವಿ, ಇದನ್ನು ಇಂಗ್ಲೀಷಲ್ಲಿ ವರ್ಮಿಲಿಯನ್ ಅಂತ ಹೇಳ್ತೀವಿ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಬೂದಿ. ನಾವು ಅಗರಬತ್ತಿಯನ್ನು ಸುಟ್ಟಾಗ ಅದು ಬೂದಿ ಆಗತ್ತೆ, ಅದನ್ನು ಇಂಗ್ಲೀಷಲ್ಲಿ ಆ್ಯಶ್ ಅಂತ ಕರಿತೀವಿ. ಬೂದಿ ಮೀನ್ಸ್ ಆ್ಯಶ್. ನೆಕ್ಸ್ಟ್ ಒನ್, ತೆಂಗು. ಇದನ್ನು ಇಂಗ್ಲೀಷಲ್ಲಿ ಕೋಕೋನಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್, ತ್ರಿಶೂಲ. ಶಿವನ ಹತ್ರ, ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತೆ, ಇದನ್ನು ಇಂಗ್ಲೀಷಲ್ಲಿ ನಾವು ಟ್ರೈಡಂಟ್ ಅಂತ ಹೇಳ್ತೀವಿ. ಟ್ರೈಡಂಟ್ ಮೀನ್ಸ್ ತ್ರಿಶೂಲ. ನೆಕ್ಸ್ಟ್ ಒನ್, ಗದೆ. ಇದನ್ನು ಇಂಗ್ಲೀಷಲ್ಲಿ ನಾವು ಮೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಹೂವಿನ ಮಾಲೆ. ಇದನ್ನು ಇಂಗ್ಲೀಷಲ್ಲಿ ನಾವು ಗಾರ್ಲ್ಯಾಂಡ್ ಅಂತ ಹೇಳ್ತೀವಿ. ನಾವು ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಹೂವಿನ ಹಾರಗಳು ಅಥವಾ ಹೂವಿನ ಮಾಲೆಗಳು ಬಳಸ್ತೀವಿ, ರೈಟ್? ಸೊ ಅದನ್ನು ಇಂಗ್ಲೀಷಲ್ಲಿ ಗಾರ್ಲ್ಯಾಂಡ್ ಅಂತ ಕರಿತೀವಿ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಉಪವಾಸ. ಹಬ್ಬದಂದು ಕೆಲವರು ಉಪವಾಸ ಇರ್ತಾರೆ, ರೈಟ್? ಸೊ ಇದನ್ನು ಇಂಗ್ಲೀಷಲ್ಲಿ ಫಾಸ್ಟ್ ಅಂತ ಕರಿತೀವಿ, ರೈಟ್? ಫಾಸ್ಟ್ ಮೀನ್ಸ್ ಉಪವಾಸ. ಅವರ್ ನೆಕ್ಸ್ಟ್ ವರ್ಡ್ ಈಸ್ ಭಜನೆ. ಗುಡಿಗಳಲ್ಲಿ ಭಜನೆಯನ್ನು ಮಾಡ್ತಾರೆ, ಇದನ್ನು ಇಂಗ್ಲೀಷಲ್ಲಿ ಹಿಮ್ ಅಂತ ಕರಿತೀವಿ, ರೈಟ್? ಹಿಮ್ ಅಂದರೆ ಭಜನೆ. ನೆಕ್ಸ್ಟ್ ಒನ್, ಭರವಸೆ. ನಾವು ಪೂಜೆ ಮಾಡುವಾಗ ದೇವರಲ್ಲಿ ಒಂದು ಭರವಸೆ ಅಥವಾ ನಂಬಿಕೆ ಇಟ್ಟು ಮಾಡ್ತೀವಿ, ಇದನ್ನು ಇಂಗ್ಲೀಷಲ್ಲಿ ಫೇತ್ ಅಂತ ಕರಿತೀವಿ. ಮಂತ್ರ ಹೇಳು. ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಮಂತ್ರ ಹೇಳಿ ಪೂಜೆ ಮಾಡ್ತಾರೆ, ಅದನ್ನು ಇಂಗ್ಲೀಷಲ್ಲಿ ನಾವು ಚಾಂಟ್ ಅಂತ ಹೇಳ್ತೀವಿ. ಚಾಂಟ್ ಮೀನ್ಸ್ ಮಂತ್ರ ಹೇಳು. ಕೆಲವೊಮ್ಮೆ ಪೂಜೆ ಮಾಡುವ ಸಲುವಾಗಿ ಶುಭ ಸಮಯನ ಹುಡುಕಿ ಪೂಜೆಯನ್ನು ಮಾಡ್ತಾರೆ, ಇದನ್ನು ಇಂಗ್ಲೀಷಲ್ಲಿ ನಾವು ಆಸ್ಪಿಷಿಯಸ್ ಟೈಮ್ ಅಂತ ಹೇಳ್ತೀವಿ. ಆಸ್ಪಿಷಿಯಸ್ ಟೈಮ್. Hey guys, thank you so much for watching this video. If you like the video, subscribe to the channel. Thank you.